ಜೈ ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರ ಅನ್ಕೊಂಡಿದೀನಿ. ನಾನಂತೂ ಸಕ್ಕತ್ತಾಗಿದ್ದೀನಿ. ಇವರಿಬ್ರು ಕಾಲೇಜ್ಗೆ ಬಂಕ್ ಹಾಕಿ ನನಗೆ ವೇಟ್ ಮಾಡ್ತಾವ್ರೆ. ಮನ್ಸಿಗೆ ತುಂಬಾ ಖುಷಿ ಆಯ್ತು. ಫೈನಲಿ ಬಾಕ್ಸ್ ನ ಮುರ್ದಾಕ್ಬಿಟ್ವಿ. ಇವನ್ ತಂದಿರೋ ಪರೋಟನ ತಿನ್ನ ಸ್ಟಾರ್ಟ್ ಮಾಡಿದ್ವಿ. ಬಾಯಿಗೆ ಕಂಡ್ರೆ ಮೊಸರಲ್ಲಿ ಸಕ್ಕರೆ ಹಾಕ್ಬಿಟ್ಟವ್ರೆ. ಫೈನಲಿ ಪರೋಟ ತಿನ್ನೋ ಡ್ಯೂಟಿನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಸೀದಾ ಡೈರೆಕ್ಟರ್ ಸರ್ ನ ಮೀಟ್ ಆಗಕ್ಕೆ. ಅವ್ರನ್ನ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಅದು ಸೀಕ್ರೆಟ್. ಮಾಡಕ್ ಕೆಲ್ಸ ಇರಲಿಲ್ಲ. ನನ್ ಶರ್ಟ್ ನ ಇವ್ನ್ ಹಾಕೊಂಡ, ಇವ್ನ್ ಶರ್ಟ್ ನ ನಾನ್ ಹಾಕೊಂಡೆ. ಇವ್ರಿಬ್ರು ಬಂಕ್ ಹಾಕಿದಾಗ ನಮ್ಮನೆಲ್ಲ ನಡೀತಿರೋದೇ ಹಿಂಗೆ. ಈ ಸ್ವೀಟ್ ನ ಇವ್ರಮ್ಮ ಮಾಡಿರೋದು. ಈ ಸ್ಟೈಲ್ ಬಂದ್ಬಿಟ್ಟು UP ಸ್ಟೈಲ್. ಈ ಸ್ವೀಟ್ ಮಾತ್ರ ನೆಕ್ಸ್ಟ್ ಲೆವೆಲ್, ಸಕ್ಕತ್ತಾಗಿತ್ತು. ಸ್ವಾರಿ ದೇವ್ರಗಳ, ನಾವು ಮಾಡ್ತಿರೋದು ಸ್ವೀಟ್ ಮತ್ತು ಬಾಳೆ ಚಿಯರ್ಸ್. ನೀವ್ಯಾರು ಬೇಜಾರ್ ಮಾಡ್ಕೋಬೇಡಿ, ನಾವಿಬ್ರು ಸೇಮ್ ಕೋತಿ ತರನೇ ಕಾಣಿಸ್ತಾ ಇದೀವಿ ಅಲ್ವಾ. ಯಾವ್ದೋ ಒಂದ್ ಸಕ್ಕತ್ತಾಗಿರೋ ಮುದ್ದಾಗಿರೋ ಹೆಸರಿಡಿ. ಇವ್ ನೋಡಿ ಎಷ್ಟು ದೊಡ್ಡ ಸೋಂಬೇರಿ, ಲಿಫ್ಟ್ಗೋಸ್ಕರ ಕಾಯ್ತಾವನೆ. ವೆಲ್ಕಮ್ ಟು ಮಿರಾಜ್ ಸಿನಿಮಾಸ್. ನಮ್ ಗ್ಯಾಂಗಲ್ಲಿ ಇವ್ನ ಒಬ್ನೇ ಕಳ್ಳನ್ ತರ ಕಾಣಿಸ್ತಾ ಇರೋದು. ಅದಕ್ಕೆ ಇವ್ನ ಮಾತ್ರ ಚೆಕ್ ಮಾಡಿದ್ರು. ಸಿನಿಮಾ ಇನ್ನ ಸ್ಟಾರ್ಟ್ ಆಗಿರ್ಲಿಲ್ಲ. ನಿಮ್ಗೆ ಗೊತ್ತಲ್ಲ, ಮೆನ್ ಯಾವಾಗ್ಲೂ ಮೆನ್ ಅಂತ. ಅದಕ್ಕೆ ಹೆಂಗೋ ಪೋಸ್ ಕೊಡ್ತಾ ಇದ್ವಿ. ಇಲ್ಲಿ ಟಪಾರ್ ಅಂತ ಗ್ಯಾಪ್ ಅಲ್ಲಿ ಶರ್ಟ್ ನ ಚೇಂಜ್ ಮಾಡ್ಕೊಬಿಟ್ವಿ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ನಮ್ಮೂರಲ್ಲಿ ಕೋತಿಗಳು ಹಿಂಗೆ, ನಿಮ್ಮೂರಲ್ಲಿ ಕೋತಿಗಳು ಹಿಂಗೆ ಮಾಡ್ತಾವ. ಒಳಗಡೆ ಏನೋ ಹೋಗ್ಬಿಟ್ವಿ. ಆದ್ರೆ ಏನ್ ನೋಡ್ತೀರಾ, ಜನ ಸಾಗರ. ನಮ್ 3 ಜನ ಬಿಟ್ರೆ ಬೇರೆ ಯಾರು ಇಲ್ಲ ಅಲ್ಲಿ. ತುಂಬಾ ಬೋರ್ ಹೊಡಿತಾ ಇತ್ತು. ಮೂವಿನೇ ಸ್ಟಾರ್ಟ್ ಮಾಡಿರ್ಲಿಲ್ಲ ಇನ್ನ ಅವರು. ಮೂವಿ ಮುಗಿಸ್ಕೊಂಡು ಈಚೆ ಬಂದ್ವಿ. ಕಣ್ಣಿಗೆ ಬಿತ್ತು ಐಸ್ ಕ್ರೀಮ್. ಮತ್ತೆ ಇವಾಗ ನೋಡಿ ಏನ್ ನೀಟಾಗಿ ಐಸ್ ಕ್ರೀಮ್ ಹಾಕ ಕೊಡ್ತಾರೆ. ಐಸ್ ಕ್ರೀಮ್ ಲವರ್ಸ್ ಗಳ ಕಮೆಂಟ್ ಮಾಡ್ರಪ್ಪ. ನನಗ್ ಚಾಕ್ಲೇಟ್ ಇಷ್ಟ, ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಇವಾಗ ನಾಗ್ತೈತೆ ನಾನು ವಿಡಿಯೋ ಮಾಡ್ತಿರೋದು ನೋಡ್ಬಿಟ್ಟು. ಫೈನಲಿ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಲ್ಲ, ಡ್ಯೂಟಿನ ಸ್ಟಾರ್ಟ್ ಮಾಡೇ ಬಿಟ್ವಿ. ಆಹಾ, ಎಮ್ಮಿ ಐಸ್ ಕ್ರೀಮ್ ಸಕ್ಕತ್ತಾಗಿತ್ತು. ಪಾಪ್ಕಾರ್ನ್ ಇಸ್ಕೊಂಡು ಹೊರಟ್ವಿ. ವೇಟ್ ಎಲ್ಲಿಗೆ ಅಂತ ಹೇಳ್ತೀನಿ. ಫೈನಲಿ ಕೊನೆ ಬೈಟ್ ತಿನ್ಬೇಕಾದ್ರೆ ಏನೋ ಒಂಥರ ನೆಮ್ಮದಿ. ಶೇರ್ ಮಾಡ್ರಪ್ಪ ನಿಮ್ಮ ಐಸ್ ಕ್ರೀಮ್ ಲವರ್ಸ್ ಗಳಿಗೆ. ನಾನ್ ಐಸ್ ಕ್ರೀಮ್ ಲವರ್ ಅಲ್ಲ, ನನ್ ಡ್ಯೂಟಿನೇ ಇದು, ಯಾವಾಗ್ಲೂ ತಿನ್ನೋದು. ವೇಟ್ ಮಾಡಕ್ ಹೇಳಿದ್ನಲ್ಲ ಯಾಕೆ ಅಂತ. ನನ್ ಫ್ರೆಂಡ್ ಕಾಯ್ತಾ ಇದ್ದ. ಮತ್ತೆ ನಮ್ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಲ್ಲ. 4 ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಡ್ಯೂಟಿನ. ಈ 4 ಜನದಲ್ಲಿ ಇವರಿಬ್ರು ಮನೆಗೆ ಹೊರಟ್ರು. ಮತ್ತೆ ಇವರಿಬ್ರಿಗೂ ಬಿಲ್ ಕೊಡುಗೆ ಕೊಟ್ಟು, ಇವನ್ ಈ ತರ ಸರ್ಕಸ್ ಮಾಡೋದ್ಬಿಟ್ಟು ನಾನು ಈ ತರ ಸರ್ಕಸ್ ಮಾಡಕ್ ಹೋದೆ. ಸೀದಾ ಕಾರದ ಪುಡಿ ಮೂಗಲ್ ಹೊಂಟೋಗ್ಬಿಡ್ತು. ಅಲ್ಲಿಂದ ಹೊರಟ್ವಿ ನಾವಿಬ್ರು ಕೈ ತೊಳಿದಂಗೆ ಸೀದಾ 4 ಕಿಲೋಮೀಟರ್, ಬರೋಬ್ಬರಿ 4 ಕಿಲೋಮೀಟರ್ ಬಂದ್ವಿ. ಅಲ್ಲಿ ಕೋಳಿ ಅಟ್ ಕಣ್ಣಿಗೆ ಬಿತ್ತು. ಸೀದಾ ಅಲ್ಲೋ ಕೈ ತೊಳೆಯೋಣ ಅಂತ ಕೈ ತೊಳಿತಾ ಇದ್ವಿ. ಕೈಯನ್ನ ತೊಳೆದ್ವಿ, ಆದ್ರೆ ಚಿಕನ್ ಪೀಸ್ ಕಣ್ಣಿಗೆ ಬಿತ್ತು. ಮತ್ತೆ ನಮ್ ಡ್ಯೂಟಿ ಸ್ಟಾರ್ಟ್ ಮಾಡೇ ಬಿಟ್ವಿ. ಕೋಳಿ ಹಿಂಸೆ ಮಹಾಪಾಪ. ಅದಕ್ಕೆ ನಾನ್ ಚಿಕನ್ ಅಲ್ಲಿ ತಿನ್ನಲ್ಲ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ, ನನ್ನಿಂದ ಬ್ಯಾನರ್ ಅಲ್ಲಿ ಕೋಳಿ ಹಿಂಸೆ ಒಳ್ಳೆ ಪಾಪ ಅಂತ ಬ್ಯಾನರ್ ಅಲ್ಲಿ ಕೋಳಿನೇ ಹಾಕ್ಬಿಟ್ಟಿದೆ. ಯಾವ ಗ್ಯಾಪ್ ಅಲ್ಲಿ ಮೌಂಟೇನ್ ಡ್ಯೂ ಟೇಬಲ್ ಮೇಲೆ ಬಂತ ಗೊತ್ತಿಲ್ಲ. ನಾವಿಬ್ರು ಮನೆಗೆ ಹೊರಟ್ವಿ ಅಂತ ಈ ನಮ್ 2 ಫ್ರೆಂಡ್ಸ್ ನಮ್ನ ಮಾತಾಡ್ಸಿದ್ರು. ಮತ್ತೆ ಸಿಗೋಣ ಅಂತ. ನಮ್ 2 ಫ್ರೆಂಡ್ ನ ಮಾತಾಡ್ಸ್ಕೊಂಡು ನಾವ್ ಹೊರಟ್ವಿ ಮನೆ ಕಡೆಗೆ. ಆದ್ರೆ ನಮ್ ಕಣ್ಣಿಗೆ ಬಿತ್ತು ಈ ಜಾತ್ರೆ. ಏನಪ್ಪಾ ಈ ಜಾತ್ರೆಯಲ್ಲಿ ವಿಶೇಷ ಅಂತ ಒಳಗಡೆ ಹೋಗಿ ನೋಡಿದ್ವಿ. ಆಟ ಸಾಮಾನುಗಳೈತೆ. ಎಲ್ಲಾ ದೊಡ್ಡದವ್ರು ಅನ್ಕೊಂಡ್ರೆ ಎಲ್ಲಾ ಚಿಕ್ಕ ಅವ್ರದ್ದು. ಅದಕ್ಕೆ ಅಲ್ಲಿಂದ ಹೊರಟ್ವಿ ಸೀದಾ ಮನೆಗೆ. ಅಲ್ಲಿಂದ ಮನೆಗೆ ಹೊರಡ್ಬೇಕಾದ್ರೆ ನಮ್ ಕಣ್ಣಿಗೆ ಬಿತ್ತು ಈ ಬೈಯಂದು ಕೋಲ್ಕತ್ತಾ ಕಾಟಿ ರೋಲ್. ಸುಮ್ನೆ ಹೋಗೋಣ ಭಯ್ಯ ಬಾರೋ ಅಂತ ಕರ್ದ್ಬಿಟ್ರು. ಮತ್ತೆ ಬಯ್ಯನ ಅಂಗಡಿಗೆ ಹೋಗಿ ನೋಡಿದ್ರೆ ಭಯ್ಯ ಈ ತರ ಆಗ್ಬಿಟ್ಟು ತಿರ್ಗಿಸ್ತಾನೆ ಅವ್ರೆ. ಈ ಭಯ್ಯ ಫೈನಲ್ಗೂ ತಿಮಿಂಗ್ಲ ಫಿಶ್ ಫ್ರೈ ಹಾಕ್ಬಿಟ್ಟು ಚಿಕನ್ ರೋಲ್ ನ ರೆಡಿ ಮಾಡೇ ಬಿಟ್ರು. ಫೈನಲ್ಗೂ ಆ ಬೈಯನ್ ಉಂಡಿಗೆ ಕಾಸು ಹಾಕೇ ಬಿಟ್ಟೆ. ಅದಾದ್ಮೇಲೆ ನಮ್ ಡ್ಯೂಟಿ ಸ್ಟಾರ್ಟ್ ಮಾಡೇ ಬಿಟ್ವಿ. ಮನೆಗ್ ಬಂದು ವಾಪಸ್ ನೋಡ್ತೀನಿ ಮೊಬೈಲ್ ಅಲ್ಲಿ 6:32. ಇಲ್ಲಿ ನೋಡಿದ್ರೆ 10:30 ಆಗೈತಾ 11:30 ಆಗೈತಾ. ಎವ್ವಿ